ಶುಂಠಿ ನೋಡ್ರಿ, ಪಕ್ಕದಲ್ಲ ಶುಂಠಿ ಕಣ್ಣಿಗೆ ಹೋಗೋವರೆಗೂ ಕಾಣಿಸ್ತೈತೆ. ಮುಚ್ಚಬೇಕು ಅಂದ್ರೆ ಈಗ ಚೆಂಡು ಇದಕ್ಕೆ ಚೆಂಡು ಹಾಕ್ರಿ. ಕೆರೆ ಇದೆ ಇಲ್ಲೊಂದು, ನಾವು ಊರಿನ ಮೇನ್ ದೊಡ್ಡ ನೀರು ಜೀವದಾನ ನೀಡುವಂಥ ಕೆರೆ ಇದೆ. ತಿಂತಿದ್ರೆ ಸಾರು ತಿಂತಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಭಾವಿಸ್ತಾ. ಇವತ್ತಿನ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಒಂದೇ ಹೊಲದಲ್ಲೇ ತರಾವರಿ ತರತರದ ವಿವಿಧ ರೀತಿಯ ಬೆಳೆಗಳನ್ನ ಯಾವ ತರ ಬೆಳಿಬಹುದು ಅಂತ ಹೇಳಿ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇವೆ. ಪಾರ್ಟ್ 1 ನಲ್ಲಿ ಒಂದಿಷ್ಟು ವಿಡಿಯೋನ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಒಂದಿಷ್ಟು ಕಂಟೆಂಟ್ ಅನ್ನ ಹಾಕಿದ್ವಿ. ಸೊ ನೀವೇನಾದ್ರೂ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಮೇಲ್ಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅದಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಮತ್ತೆ ಈಗ ಶುರು ಮಾಡ್ತಾ ಇದ್ದೇವೆ. ಪಾರ್ಟ್ 1 ಎಲ್ಲಿಗೆ ಎಂಡ್ ಆಗಿತ್ತು ಅದರ ಲಾಸ್ಟ್ ಕ್ಲಿಪ್ ನ ಸ್ವಲ್ಪ ಭಾಗ ನೋಡ್ಕೊಂಡು ನಾವು ಸೆಕೆಂಡ್ ಪಾರ್ಟ್ ನ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಚೆಕ್ಔಟ್ ಮಾಡ್ತಾ ಹೋಗೋಣ, ಬನ್ನಿ. ಸಿಕ್ಕಾಪಟ್ಟೆ ಸಾಕತ್ತಾಗಿದೆ ಎಲ್ಲ ಕಡೆನೂ. ಸುತ್ತಲೂ ಕೂಡ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಈ ಮಳೆಗಾಲಕ್ಕೆ ಎಲ್ಲ ಕಡೆ ಕಸ ಬರೋ ಚಾನ್ಸಸ್ ಇರ್ತದೆ ನೋಡ್ರಿ. ತಿಂಗ್ಳುಳ್ಳಿ ಅಂದ್ರೆ ಇದು ಬೀನ್ಸ್. ನಿಮ್ಮ ಮನೆಗೆ ನೀನು ತರಕಾರಿನೇ ತರೋದು ಬೇಡಲ್ಲ, ಈರುಳ್ಳಿ ಅಂತಂದ್ರೆ ಸಾಕು. ಹಾಂ ನೋಡಿ, ಇವಾಗ ಬರ್ತಾ ಇದೆ. ಇದು ಖಾಲಿ ಆದ ತಕ್ಷಣ ಇದು ಬರುತ್ತೆ. ಇದು ಇನ್ನೇನು ಬಿಡುತ್ತೆ, ಇನ್ನೇನು ಸ್ಟಾರ್ಟ್ ಆಗಿದೆ. ಅದು ಬಿಟ್ಟು ಇನ್ನೇನು ಹೆಜ್ಜೆ ಆಗೋಷ್ಟು ಟೈಮಿಗೆ ಕರೆಕ್ಟ್ ಇದು ಬರುತ್ತೆ. 2 ರೌಂಡ್ ಕರ್ಕೊಂಬಂದ್ರಪ್ಪ. ಈ ತೋಟಕ್ಕೆ ಬಂದರೆ ನಡೆಯೋದೇ ಗೊತ್ತಾಗಲ್ಲ. ನಾನು ನಮ್ಮ ಅಕ್ಕ ಟ್ರೆಕ್ಕಿಂಗ್ ಹೋಗೋಣ ಎಲ್ಲರ ಅಂತ ನೀನು ನಡೆಯೋಕ್ಕಾಗತ್ತೆ ಅಂತೇಳಿ ಇದನ್ನ ಆಲ್ರೆಡಿ ನಾನು ಎಷ್ಟು 1-2 ರೌಂಡ್ ಹಾಕ್ತಾಯಿದ್ದೀನಿ. ಸೈಡಿಗೆ ನೋಡ್ಬೋದು ಬೇಲಿನೂ ಕೂಡ ಹಾಕಿದ್ದಾರೆ. ಸುತ್ತಲೂ ಬೇಲಿ ಇದೆ. ಪಕ್ಕದ ತೋಟ ನೋಡಿ, ಈ ತೋಟ ಹಿಂಗಿದೆ ಆಯಿತಾ. ಎಲ್ಲ ತೋಟ ಕ್ಲೀನಾಗಿ ಇಟ್ಕೊಂಡು 24/7 ಈ ತೋಟದಲ್ಲಿ ಇರ್ತಾರೆ ಇವರು. ಆ ಕಡೆ ಪಕ್ಕದ ತೋಟ ನೋಡಿ, ಬೀಳ್ಬಿಟ್ರೆ ಹಂಗಿರ್ತತಿ ಅಂದರೆ ಹಿಂಗಿರ್ತೈತೆ ನೋಡಿರಿ. ಕಸ ಗಿಸ ಎಲ್ಲ ಬೆಳೆದು ನಮ್ಮ ತೋಟಗಳು ಹಿಂಗೆ ಇದೆ. ಏನು ಮಾಡೋದು, ಏನಾದರೂ ಮಾಡಿದರೆ ತಾನೇ ಈ ಥರ ವರ್ಕ್ ಆಗತ್ತೆ. ಕಸ ಮಾಡಿದರೆ ಹಿಂಗಿರ್ತತಿ, ಏನು ಮಾಡದೇ ಇದ್ರೆ ಹಂಗಿರುತ್ತೆ. ಏನಾದರೂ ಕೆಲಸ ಮಾಡಿದರೆ ತೋಟದಲ್ಲಿ ಈ ಥರ ಎಷ್ಟು ನೀಟಾಗಿ ಹಸಿರು, ಕಣ್ಣಿಗೆ ಗೊತ್ತ ಅಷ್ಟು ಹಸಿರು ಬಂದಿದೆ. ಎಲ್ಲಾರು ಮತ್ತೊಬ್ಬರು ಪಾರ್ಟ್ನರ್ ಸಿಕ್ಕಾ? ಇಲ್ಲೇ ಇದೆ. ಅಜ್ಜಿ ಈ ಥರ ತಗೊಂಡೋಗೋಣ ಕಣ. ಓಯ್, ಈ ಥರ ತಗೊಂಡೋಗನೆ ಕೊಡು ಒಂದು ಟ್ರೇನ. ನೋಡಿ, ಈ ಥರ ಎಲ್ಲ ಓಡಾಡ್ತಾ ಇರುವಾಗ ಬಿದ್ದಿದ್ರೆ ಗಿಡಗಳ ಮೇಲೆ ಈ ಥರ ಎತ್ತಿ ಹಾಕಬೇಕು, ಮಧ್ಯೆ ಹಾಕಬೇಕು. ಯಾಕೆಂದ್ರೆ ಅದು ಕೊಳೆತು ಗೊಬ್ಬರ ಆಕತ್ತೆ. ಆಮೇಲೆ ಹೊಲ ಓಡಿಸ್ತಿದಾಗ ಗೊಬ್ಬರ ಆಗುತ್ತೆ. 1 ರೌಂಡ್ ಬೀನ್ಸ್ ಹಾಕಿದ್ದಾರೆ. ಇದು ಬೀನ್ಸ್ ಬಳ್ಳಿನ ಏನು ಗಿಡನೇನಾ? ಇದು ತಿಂಗ್ಳುಳ್ಳಿ ಅಂತೆ ಫ್ರೆಂಡ್ಸ್. ಬೀನ್ಸು ಅಂದೆ ನಾನು. ತಿಂಗ್ಳುಳ್ಳಿ ಅಂದರೆ ಬೀನ್ಸ್ ಥರನೇ ಅಲ್ಲ, ಬೀನ್ಸು ಬಳ್ಳಿಲಿ ಬರುತ್ತೆ, ಅದೇ ತಿಂಗ್ಳುಳ್ಳಿ ಗಿಡದಲ್ಲಿ ಬರುತ್ತೆ. ಇದ್ರ ಮಧ್ಯೆ ಅವರು ಹೀರೆಕಾಯಿನೂ ಹಾಕಿದ್ರು. ಹೀರೆಕಾಯಿ ಹಾಕಿ ಗಿಡನೂ ಕೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ. ಟೊಮೊಟೊ ಅಂದರೆ ದೃಷ್ಟಿನೇ ಹಾಕತ್ತೇನಪ್ಪ ನನ್ನ ಕಡೆಯಿಂದ. ಇದಕ್ಕೆ ಇಷ್ಟು ಚೆನ್ನಾಗಿ ಹಿಡ್ದಿದೆ, ಗಿಡಗಳು ಬಗ್ಗಿ ಹೋಗಿದೆ. ಅಷ್ಟು ಚೆನ್ನಾಗಿ ಟೊಮೊಟೊ ಹಿಡ್ದೈತಿ. ಎಷ್ಟು ಚೆನ್ನಾಗಿ ಬಂದೈತೆ. ಇದನ್ನೊಂಚೂರು ನಾವು ಗಿಡ ಮುಟ್ಟಿದ್ರೆ ಸಾಕು ಪಟ್ಟನ ಮುರಿದೋಗುತ್ತೆ. ಅದಕ್ಕೆ ಅವ್ರು ಬಿಟ್ಬಿಟ್ಟಿದ್ದಾರೆ, ಹೆಂಗೆ ಹೋಗಿತ್ತು ಹಂಗೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಅಪ್ಪ, ನನಗಂತೂ ಇಲ್ಲಿ ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಇನ್ನೂ ಏನಿದೆ ಇನ್ನೂ ಏನಾದರೂ ಇದೆನಾ, ಇನ್ನೂ ಏನಾದರೂ ಇದೆ. ಯಾಕೆಂದರೆ ಅಷ್ಟು ವೆರೈಟೀಸ್ ಹಾಕಿದ್ದಾರೆ ಇವರು. ನೋಡಿ, ಟೊಮೊಟೊ ಇಲ್ಲಿ ಬಿದ್ದೋಗಿದೆ, ಇವನು ನೋಡಿಲ್ಲ, ಹಂಗೆ ಹೋಗ್ತದೆ. ಇಲ್ಲ, ಚೆನ್ನಾಗಿದೆ ನೋಡಿ. ಚಾಲೆಂಜಾ? ಟೊಮೊಟೊ ತಗೊಂಡಾಗಿದ್ರಾಗೆ ಹೂ ಬಿತ್ತು ನೋಡಿ. ಬರೀ ಇಂಥದೆಯಾ? ಅದು ಅರಿಶಿನ, ಹಂಗೆ ಗೊತ್ತು ನಾನು. ನೋಡಿ, ಟೊಮೊಟೊನ ಹಿಂಗೆ ಹಾಕಿದ್ದಾರೆ. ಇದೆಲ್ಲ ನೆಲಕ್ಕೆ ಬಿದ್ದು ಕೊಳೆತು ಹೋಗಿದ್ದಾವೆ. ಈ ಕಡೆ ನೆಲಕ್ಕಿದ್ರೆ ಕಟ್ಟೋಷ್ಟು ಕಟ್ಟಿದ್ದಾರೆ. ಅದು ಬಿದ್ದೋಗಿರೋದನ್ನ ಮತ್ತೆ ಕಟ್ಟೋಕ್ಕಂತೂ ಹೋಗಲ್ಲ, ಏಕೆಂದರೆ ಎತ್ತಕ್ಕೋದ್ರೆ ಮುರ್ದಕತಿ. ನೋಡಿ, ಅರಿಶಿನೂ ಬೆಳ್ಕೊಂಡಿದ್ದಾರೆ. ಅವ್ರಿಗೆ ಮನೆಗೆ ಬೇಕಾದಷ್ಟು ಅರಿಶಿನೂ ಇದೆ. ಪೇರ್ಲೆ ಗಿಡನೂ ಇದೆ ಈ ಕಡೆ. ಇದು ಎಂಥ ಗಿಡ ಇದು? ಪಲಾವೆಲೆನಾ? ಇದು ಯಾವ ಗಿಡ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇಷ್ಟು ಹತ್ರ ಗಿಡಗಳನ್ನು ಹಾಕಿದ್ದಾರೆ ಬಾರ್ಡರ್ ಲೈನಿಗೆ. ಇದು ನೋಡಿ, ಇದು ರೀಸೆಂಟಾಗಿ ಹಚ್ಚಿದ್ದಾರೆ. ಪೇರ್ಲೆ ಗಿಡ ಇದೆ. ನಮ್ಮ ಸಂಜೆ ಅವ್ರು ಹೇಳ್ತಾರೆ ನುಗ್ಗಿ ಸೊಪ್ಪು. ನೆಕ್ಸ್ಟ್ ಟೈಮ್ ಬಂದರೆ ನುಗ್ಗಿ ಸೊಪ್ಪನ್ನು ತಗೊಂಡೋಗ್ಬೋದು. ಓ ಮೈ ಗಾಡ್, ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ಎಂಡಿಂದ ಎಂಡ್ವರೆಗೂ ಕೂಡ ಎಷ್ಟು ಕ್ಲೀನಾಗಿದೆ ತೋಟ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ಬೆಳ್ಕೊಂಡಿದ್ದಾರೆ ಇಷ್ಟೋ ತನಕ. ನಮ್ಮ ಹೊಲದಲ್ಲಿ ಬೆಳೆಯೋ ಪ್ರಯತ್ನ ಮಾಡ್ತೀರಾ?
ಅಷ್ಟು ಗೊತ್ತಿಲ್ಲ. ಇವ್ರು ಬೆಳೆದಿರತ್ತ ರೈತರು. ಏನು ಹೇಳ್ತೀರಿ, ಖುಷಿ ಆಗತ್ತಾ? ಹೇಗಿದೆ ನಿಮ್ಮ ತೋಟ, ಹೆಂಗೆ ಅನ್ನಿಸ್ತು? ನಿಮಗೇನು ಅನಿಸ್ತು? ನನಗಂತೂ ಇಲ್ಲಿಗೆ ಬಂದರೆ ನೆಮ್ಮದಿ ಅನ್ನಿಸ್ತು. ಎಲ್ಲೆಷ್ಟು ವೆರೈಟಿ ಹಾಕಿದ್ದೀರಾ ಅಂದರೆ ಒಂದು 10 ಮೇಲೆ ಅನಿಸುತ್ತೆ. ಅವು ಇವು ಅದಾವೆ. 4-5 ಕಲರ್ ಮಾಡೇವಿ, 4-5 ವೆರೈಟಿ ಮಾಡೇವಿ. ಇದು ಎಷ್ಟನೇ ಸತಿ ಮಾಡ್ತಾ ಇರೋದು? ಇದು 2ನೇ 3ನೇ ಇದು 3 ಸ್ಟೆಪ್ ಐತಿ. ಹಾಂ, ಹಿಂಗೆ ಸೇವಂತಿಗೆ ಹೋದ ಸತಿ ಹಾಕಿದ್ದಕ್ಕಿಂತ ಈ ಸತಿ ಚೆನ್ನಾಗಿ ಬರ್ತದೆ ತಿಂತೀರಾ? ಬಂದತಿ, ಜಾಸ್ತಿನೇ ಬರ್ತದೆ. ಹಾಂ, ಇನ್ನೇನು ಒಂದು 15 ದಿವಸ ಸಿಗ್ಬೋದಾ? ಅವು 15 ದಿವಸ ಇದೆಲ್ಲ ಈಗ ಇನ್ನೊಂದು 15 ದಿವಸಕ್ಕೆ ಅಲ್ಲಿ ಬಿಡ್ತಾ ಇರೋದೆಲ್ಲ ಸಿಗುತ್ತೆ. 20 ದಿವಸಕ್ಕೆ ಸ್ಟಾರ್ಟ್ ಆಕತಿ. ನಮ್ಮೂನು ಹೊತ್ತಾಗೆ ಲೇಬರ್ ಮಾಡ್ಕೊಂಬಿಡ್ರಿ, ಒಂದ್ ದಿನಕ್ಕೆ ಕೀಳಾಕ್ ಹೆಂಗಿದ್ರು ಕೊಡ್ತೀರಾ? ನಾವೇ ಬರ್ತೇವೆ ಹೊತ್ತಾಗೆ. ನೀವು ಎಲ್ಲಿ ಬರ್ತೀರಮ್ಮ? ಹೋಗ್ತೀರಿ. ಒಂದು ಇವತ್ತು ಹೇಳಿದ್ರೆ ಅಲ್ಲಿ ರೋಜ್ ಕೀಳಕರ ಬರ್ತಿದ್ವಿ ನಾವು. ಹಾ, ಗಂಟೆ ಹರ್ಬಿಡ್ತತಿ ನಮ್ಮ ಮನೆ. ಅವರೇ ಹರಿತಾರ? ಯಾಕ ಇವತ್ತು ಮನ್ಯಾಗ ಅದಾರ, ಸಂಡೆ ಅಂತನಾ, ರಜನ? ಮಳೆ ನೋಡ್ಬೋದು ಎಲ್ಲ ಹಾಕಿದ್ದಾರೆ. ಅವ್ರ ಮಾಲೀಕರ ಹತ್ರ ಮಾತಾಡಿದ್ವಿ. ಈಗ ಪರವಾಗಿಲ್ಲ, ಇದ್ರಾಗ ಹೋಗ್ತೀನಿ. ನೋಡಿ, ನೆಲ್ಲಿ ಗಿಡನೂ ಇದೆ ಇಲ್ಲಿ. ವಾವ್, ನೆಲ್ಲಿಕಾಯಿ ಬಿಡ್ತದ? ಬಿಟ್ಟಿದೇನಾ? ನೆಕ್ಸ್ಟ್ ಇಯರಿಗೆ ಬಿಡ್ಬೋದಾ? ನೆಕ್ಸ್ಟ್ ಸಮ್ಮರಿಗೆ ಸಿಗೋದು ಅನ್ಸುತ್ತೆ ನೆಲ್ಲಿಕಾಲ. ನೋಡೋಣ, ನೆಲ್ಲಿ ಗಿಡನೂ ಹಾಕಿದ್ದಾರೆ. ನೆಕ್ಸ್ಟ್ ಬಂದರೆ ಎಲ್ಲ ಬೇಟೆ ಆಡ್ಕೊಂಡೇ ಹೋಗೋದು. ಇದು ಬೆಟ್ಟದ ನೆಲ್ಲಿಕಾಯ ಸಿಕ್ಕದಂತ ಬಿಟ್ಟ ಮೇಲೆ ಗೊತ್ತಾಗತ್ತೆ. ಹೊಲ ಮೇ ಬಿ ನಾನೇ ಹಾಳು ಮಾಡ್ತಿದ್ದೀನಿ, ನನಗೆ ಕೆಸರಾಗಿ ತುಳಿದು. ಚೆನ್ನಾಗೈತೆ ಹೊಲ. ನೋಡ್ಬೋದು ಎಷ್ಟು ಚೆನ್ನಾಗಿ ತೆಂಗು ಕೂಡ ಬಂದಿದೆ. ಆಮೇಲೆ ಇಲ್ಲೆಲ್ಲ ಸೈಡಿಗೆ ಕುಂಬಳಕಾಯಿ ಬಳ್ಳಿನ ಹಾಕಿದ್ದಾರೆ. ನನ್ನ ಕ್ಯಾಮ್ರಾಗೆ ಈಗ ಜ್ವರ ಬಂದಿದೆ, ಯಾಕೆಂದರೆ ಅದು ಎಲ್ಲೋ ನೋಡಿದಾಗ ಯಾವಾಗೋ ನೋಡ್ತೈತೆ. ಯಾಕೆಂದರೆ ಅಷ್ಟು ಹೀಟ್ ಆಗ್ಬಿಟ್ಟಿದೆ. ನಮ್ಮ ಚಿನ್ನು ಹಣ್ಣು ತಿಂದು ಅಲ್ಲಿ ಎರೆಕಟ್ಟೆಗೆ ಹಚ್ಬೇಕು ಅಂತ ಪಾಕೆಟ್ನಾಗ ಅದು ಬಿದ್ದಂತೆ. ಯಾವ ಚಿನ್ನ? ಬೆಂಗಳೂರಾಗೆ ಪಾಪು ಕೆಂಪು ಹಣ್ಣು. ಹಾಂ, ಅದು ನೋಡಿ ಹಲ್ಸ್ ಹಾಕಿದಾರೆ. ಅಲ್ಲಿಂದ ನಮ್ಮ ಅಕ್ಕ ಅದನ್ನ ಹೊತ್ಕೊಂಬಂದಾಳೆ, ಇಲ್ಲೇ ಹಚ್ಬೇಕು ಅಂತ. ನೋಡಿ ತಂದು ಹಚ್ಚಿದ ಗಿಡ ಹಿಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ತಿಂದು ಒಂದು ಪ್ಯಾಕೆಟಲ್ಲಿ ಹಾಕಿ ಅದು ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದೆ. ಅದು ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಹೂವಿನ ಹಣ್ಣು ಹಾಕಿದ್ದಾರೆ. ಇದು ಮೇ ಬಿ ಮಲ್ಲಿಗೆ ಅನಿಸುತ್ತೆ. ಹಾಗೆ ದಾಸವಾಳಗಳು ವೆರೈಟಿ. ನನಗೆಲ್ಲೇ ಯಾವ್ದಾದ್ರು ಬೇಕಿತ್ತಂದರೆ ಎಲ್ಲ ಕಿತ್ಕೊಂಡು ಹೋಗ್ಬೋದು ನಾನಂತೂ. ಹೂವನ ನೋಡ್ರಿ, ಎಲ್ಲ ಕಡೆಗೂ ಇದು ಕಟ್ಟಿಗೆ ಬೇಲಿ ಹಾಕಿದ್ದಾರೆ. ಇನ್ನು ಮುಂದಿನ ದಿನಗಳು ಹಿಂಗೆ ಹಾಕ್ತಾರೆ ನೋಡಿ. ಇಲ್ಲೊಂದು ಏನದು, ಎಂಥ ಗಿಡ? ನೇರ್ಲೆ ಗಿಡ ಹಾಕಿದ್ದಾರೆ. ಯಾವ ಹಣ್ಣಿನ ಗಿಡ ಇಲ್ಲ ಅನ್ನಂಗಿಲ್ಲ ಕೃಷ್ಣಪ್ಪನವರು. ಆಮೇಲೆ ಈಗ ಆ ಕಡೆನೂ ಐತಾ, ಈ ಕಡೆ ಆಮೇಲೆ ಗಿಡ ಅಲ್ಲಿ ಅವ್ರು ರೋಡ್ ತಗೊಬಂದು ನಾನು ಹಚ್ಚೇನು ಅಲ್ಲಿ ತಾರ್ಲ ಗಿಡ ಒಂದು ಹಚ್ಚೇನಿ, ನಿಂಬೆ ಗಿಡ ಹಚ್ಚಿ. ಈ ಗಿಡಗಳೆಲ್ಲ ನೀವೇ ಹಚ್ಚಿರೋ ದಾಸವಾಳ ಗಿಡ ಎಲ್ಲ? ನಮ್ಮ ಮನೆಯವ್ರು. ನಿಮ್ಮ ಮನೆಯವ್ರ? ಅವ್ರದ್ದು ಇದ್ರ ಗಿಡ, ಅದೇ ಮಲ್ಲಿಗೆ ಗಿಡ, ಎಲ್ಲ ಗಿಡ ನೋಡಿ. ನೇರ ಗಿಡ ನೇರಳೆ ಗಿಡ ನಾನು ಕೂಡ ಒಂದು 4 ಪಾಟ್ ಮಾಡಿದ್ದೀನಿ. ಈ ಥರನೇ ಆಗುತ್ತಾ ಮುಂದಿನ ದಿನಗಳು ನೋಡೋಣ. ತಿಂದು ಬಂದಿರೋದು ಬಿಸಾಕಿದ್ದೆ, ಅದು ಹುಟ್ಟಿತ್ತು. ಅದನ್ನು ಪ್ಯಾಕೆಟ್ ಮಾಡಿ ಇಟ್ಟೀನಿ. ನೋಡೋಣ ಒಂದು 10 ಗಿಡನ ಬಿಟ್ಟು ಯಾವ್ದು ಹೇಳಿದ್ದು? ಹಳೇದ ಇದು ಗಿಡ? ಇದು ಹಳೆ ಗಿಡ ನೋಡಿ ಯಾವ ಥರ ಇದೆ ಅಂದರೆ. ಬರುತ್ತಾ ಬರಲ್ವಾ ಹೂವು ನೋಡೋಣ, ಮುಂದಿನ ದಿನಗಳು ಗೊತ್ತಾಗತ್ತೆ. ಬಿಟ್ಟಿದ್ದಕ್ಕೆ ಇವರು ಅರ್ಧ ಹೊಲ ವೇಸ್ಟ್ ಆಗೈತೆ ಅನ್ಕೊಂಡ್ಬಿಟ್ರೇನು. ಈ 1-2 ಲೈನ್ ಬಿಟ್ಟಿದ್ದಾರೆ, ಹೊಸತಿ ಹೋಗಿರೋದು ಮತ್ತೆ ಚಿಗ್ರೈತಿ. ಹೂವಾಗ ಲಕ್ಷಣಕ್ಕೆ ಇನ್ನೊಂದು ಸ್ವಲ್ಪ ಮಗ್ಗೈತಿ, ಅಷ್ಟು ಚೆನ್ನಾಗಿ ಇಳುವರಿ ಇಲ್ಲ. ಚೆಂಡು ಹಾಕಿದ್ದಾರೆ. ಈ ಸತಿ ಹಬ್ಬಕ್ಕಂತ ಫುಲ್ ಲಾಭ ನಮ್ಮ ಕೃಷ್ಣಪ್ಪರಿಗೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈ ಸತಿ ಪ್ರತಿಫಲ ಸಿಗುತ್ತಾ ಹೆಂಗೆ ಅಂತ ನೋಡ್ಬೇಕು. ಇವ್ರದ್ದು ಮಾತುಕತೆ ಮುಗಿತಾ ಇಲ್ಲ, ಚೆನ್ನಾಗಿ ಮಾತಾಡ್ತಾವ್ರಿ ನೋಡಿ. ನೋಡ್ರಿ ಪಕ್ಕದಲ್ಲ ಶುಂಠಿ ಕಣ್ಣಿಗೆ ಹೋಗೋವರೆಗೂ ಕಾಣಿಸ್ತೈತೆ. ಹೌದಾ? ಬಿಳಿ ಅದೇ ಆ ಥರ ಬಂತಂದ್ರೆ ಮುಗೀತಲ್ಲ ಅದ್ರ ಕತೆ. ಬೆಂಕಿ ರೋಗಕ್ಕೆ ಏನಾಗಲ್ಲ, ಒಳ ರೋಗ ಬಂದತಿ ಇಲ್ಲಿ ಮುಚ್ಚಾಕ್ಯಾರ. ಒಂಚೂರು ಹತ್ತಂದ್ರೆ ಹತ್ತತ್ತಾನೆ ಅದು. ಒಳ ರೋಗ ಹತ್ತತಿ ನೋಡಿ ಎಷ್ಟು ಚೆನ್ನಾಗಿ ಶುಂಠಿ ಹಾಕಿದ್ದಾರೆ, ಸಕ್ಕದ ಕಾಣಿಸ್ತಾ ಇದೆ. ಉಣ್ಣಕ್ಕೆ ಹೋಗಿರ್ಬೇಕು ಅವರು ನೋಡಿ. ಗುಡ್ಡದ ಪಕ್ಕ ತೋಟದಲ್ಲಿ ಇಷ್ಟು ವೆರೈಟೀಸ್ಗಳು ಸೂಪರ್ ಆಗಿದೆ. ನಾವು ಬರೀ ನೋಡೋಕ್ಕಷ್ಟೇ ಬರ್ತೀವಿ, ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಎಲ್ಲ ಅನ್ಕೊಂತಾರೆ ಏನೋ ಗೊತ್ತಿಲ್ಲ. ನೋಡಕ್ಕೆ ಬಂದರೆ ಖುಷಿ ಆಕತಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ಅರ್ಶಿನ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ. ಹಿಂಗೆ ಹೋಗಿ ಅಲ್ಲೇ ಬರ್ಬೇಕಾ? ಹೋಗಿ ಸುತ್ತ ಮ್ಯಾಕ್ ಹೋಗಿ ಮಧ್ಯಾಹ್ನ ಹಿಂಗೆ ತಿರುಗ್ತತಿ ಮಧ್ಯದಾರಿ, ಹಂಗೆ ಸುತ್ತನೂ ಬರ್ತೈತಿ. ಅಲ್ಲಿ ಇದು ತಿಂಗಳು ಮುಚ್ಚಬೇಕು ಅಂದ್ರೆ ಅಲ್ಲ,
ಒಂದ್ ಸ್ವಲ್ಪ ಒಂದ್ ಸಣ್ಣ ಸಣ್ಣ ತುಂಡು ಅಷ್ಟು ನೀರ್ ಜೋಗ ಜಾಸ್ತಿ ಅಲ್ಲಿ ಕಟ್ ಹಾಕಿ ಪೂರ ಮುಚ್ಚೋದು ಪೂರ ಮುಚ್ಚಬಾರ್ದು ಅವಾಗ ನೋಡಿಲಿ ಮೈಕ್ ಚೆಲ್ಕೆ ಅತ್ಲಾಗಿಂದ ಇತ್ಲಾಗಿಂದ ಎಳ್ಕೊಂಡ ಸಾಕು ಬರೀ ಚೆನ್ನಾಗಿ ಹೊಡಿತೈತಿ ಅಂತ ಎಲ್ಲ ಮುಚ್ಚೇನಿ ಎಲ್ಲ ಅವಾಗ ಹಿಂಗ ಅರೇನೇ ಮುರ್ಕೊಂಡು ಹಚ್ಚಾರು ನೋಡ್ರಿ ಆ ನೆಲ ಮುಟ್ಟೈತಲ್ಲ ಅದು ಏನ್ ಮುಡ್ದಲ್ಲ ಅವು ಮುಡಿಬೇಕಿತ್ತು ಯಾಕೆ ಬಿಡು ಅಂತ ಬಿಟ್ಟೆ ಈ ಜಲೆ ಬಂದಾವ ನೋಡ್ರಿ ಇವು ಎಲೆ ಹೆಂಗಾರ ಬೇರೆ ಹಾಕಿ ಈಗ ಚೆಂಡು ಇದಕ್ಕೆ ಚೆಂಡು ಹಾಕ್ರಿ ಬೇರೆ ಬೇರೆ ಮತ್ತೆ ವೆರೈಟಿ ಚೇಂಜ್ ಮಾಡಕು ಸುಮ್ನೆ ಮಾಡಿದ್ರೆ ಇಲ್ಲ ಬೆಡ್ ಎಲ್ಲ ಚೇಂಜ್ ಮಾಡಕ್ ಮತ್ತೆ ಈಗ ಹಂಗ ಬಳ್ಳಿ ಅದಾವ ಮಧ್ಯ ಮಾಡಕ್ ಈ ತಳಗಿನ ಬಗ್ಗ ಹಿಂಗೆ ಮಾಡ್ಕೊಂಡ್ ಇನ್ನೊಂದು ವರ್ಷ ಬೆಳೆಯೋದು ಆಮೇಲೆ ಎಷ್ಟು ಖರ್ಚಾಕತಿ ಎಷ್ಟು ಪ್ರಾಫಿಟ್ ಆತ್ ಲಾಸ್ಟ್ ಟೈಮಿಂದು ಅದೆಲ್ಲಪ್ಪ 1 ಲಕ್ಷ 1.5 ಲಕ್ಷ ಉಳ್ದಂಗೆ ಆಗಿತ್ತು ರೇಟ್ ಕಮ್ಮಿ ಇತ್ತಲ್ಲ ಸ್ವಲ್ಪ ಅವಾಗ ರೇಟ್ ಸಿಕ್ಕರೆ ಒಂದು 5 ಲಕ್ಷ ರೂಪಾಯಿ ಆಗೋದು ಅದು ಒಂದು 2 ಲಕ್ಷ ಆಗ್ಬೋದು, ಒಂದು 3 ಲಕ್ಷ ಉಳಿಯೋದು. ಕೂಲಿಯರಿಗೆ 1 ಲಕ್ಷ ಮೇಲೆ ಕೊಟ್ಟವಿ. ದಿನ ಕೂಲರ್ ಬೇಕು. ಎಂದಿತ್ರಿ ಕೂಲರ್ ಹೆಂಗೆ ಇಲ್ಲಿ ಕೂಲಿ 300 ರೂಪಾಯಿ. ಎಷ್ಟು ಕೆಲಸ ಎಷ್ಟೊತ್ತು ಬೆಳಗಿನ ನಾಳೆ ಬೆಳಗ್ಗೆನೋ ಏನು ಹೇಳಂಗಿಲ್ಲ. ನೀವು ಹಂಗೆ ಹಿಂಗೆ ಅಂದ್ರೆ ನಾಳೆ ಬರಲ್ಲ, ಕಿರಿಕಿರಿ ಮಾಡ್ತೀವಿ. ಬರೋದವ್ರು 8 ಗಂಟೆಯಿಂದ 9 ಗಂಟೆಗೆ 8 ಗಂಟೆಗೂ ಬರ್ತಾವೆ. ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಬೈತಾಕ ಕೂಲಿ 10 ಗಂಟೆ ಹಾಕತಿ. ಏನು ಮಾಡಂಗಿಲ್ಲ, ಕೂಲಿಯರ್ನ ಏನು ಅನ್ನಂಗಿಲ್ಲ ಅಲ್ಲ. ಮತ್ತೆ ಇನ್ನೊಂದು ಸೇರಿ ಬರಲ್ಲ, ಕಾಯಂ ಕೂಲರ್ ಕಾಯಂ ಬರ್ತಾರೆ. ಹೇಳಿದ್ರು ಬರೋರು ಏನ್ ಮಾಡಂಗಿಲ್ಲಮ್ಮ. ಈಗ ಬೇಕಲ್ಲ 10 ಹಾಕತಿ. ಸೇರಿ ಅವು ಕೊಯ್ದ್ರು ಅವ್ರೆ ಯಾಕ ಏನ್ ಮಾಡ್ಕೊಂಡ್ರು ಅವ್ರವ್ರೆ ಒಳಗೆ ಗುದ್ದೆ ಹಾರ್ಕೊಂಬಿಟ್ಟ ಜಾಳ ಮಾಡ್ಕೊಂಡ್ ಬರ್ಲಲ್ಲ. ನೀನ್ ಹೋಗಿ ನಾ ಬರಲ್ಲ ಅಂತ ಇಲ್ಲಿ ಇಟ್ಕೊಳ್ಳಿ ಅಂತ ಬರ್ತಾರ. ಅಮ್ಮಿನಮ್ಮ ಮಾತಾರಲ್ಲ ಆ ಬೆಚ್ಚ ಹಸದ. ಈಗ ಬೇರೆ ಊರಿಗೆ ತರಕ್ ಹೋದ್ರೆ ಗಾಡಿ ಬೈಕ್ ಎಲ್ಲ ಬೇಕು, ಆಟ ಬೇಕು ಎಲ್ಲಾರು ಬೇಕ್ರಿ. ಇಲ್ಲ ಅವಾಗ ಇತ್ತು, ಇದಾಗಿತ್ತು ದಾರಿ ಅರಿನಾಗ ಕಾಯಿ ನೋಡಿ ಅಲ್ಲೇ ಬೀಜ ಬರ್ತೀವಿ ಉದಿರುದು. ಅವ್ ತಗೊಂಡಾರಲ್ಲ ಅವಾಗ. ಈಗ ಯಾರು ಈಗ ವೈಟ್ ಕೊಟ್ರೆ ತಗೊಂತಾರೆ. ಎಲ್ಲ ಇಲ್ಲ ಮುಗಿನ ಕಡೆ ಕೈ ತಿಂದ್ವಿ ಅಲ್ಲಿ ಕೊಯ್ಕೊಂಡ್ ಹೋಗಾರ. ನಿಮ್ಮ ಅಮ್ಮ ತೋಟ ನೋಡ್ಕೊಂತಂತೆ. ಕೆರೆ ಇದೆ, ಇಲ್ಲೊಂದು ಕೆರೆ ಥರ ತುಂಬಿದ ನೀರು ಈ ಕಡೆ ಬರುತ್ತೆ ಅನ್ಸುತ್ತೆ. ಮೇ ಬಿ ಇಲ್ಲಿಂದ ಆ ಕಡೆ ಹೋಗುತ್ತೆ, ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಇಲ್ಲಿ ಈ ಕಡೆ ಗುಡ್ಡ, ಈ ಕಡೆ ಗುಡ್ಡ, ಈ ಕಡೆ ಗುಡ್ಡ, ಇಲ್ಲಿ ದಾರಿ, ಸುತ್ತ ಗುಡ್ಡ ಇಲ್ಲೂ ಇದೆ. ನನ್ನ ಮೂಡಿಗೆ ಮೂಡಿದವು ಮತ್ತೆ ಬೀಳುತ್ತಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನೋಡಿ ನೀರು ಬಂದು ಇಲ್ಲಿ ಕೊರ್ಕಲಾಗಿ ಹೋಗಿದೆ. ನಮ್ಮ ಊರಿನ ಮೇನ್ ದೊಡ್ಡ ನೀರು ಜೀವದಾನ ನೀಡುವಂಥ ಕೆರೆ ಇದೆ, ಬಾರಾಣಿ ಕೆರೆ ಅಂತಾನೆ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದ್ರೆ ಸೂಪರ್ ಆಗಿದೆ. ನೋಡ್ಬೋದು ಈ ರೂಟಲ್ಲಿ ಇರೋರಿಗೆ ಸಾಕಾಗಿದೆ. ನಮ್ಮ ಸುತ್ತಾನೆ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಐತೆ ನೋಡಿ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ಕಡೆ ತೋಟನೂ ಕೂಡ. ಇಲ್ಲಿಂದ ಪ್ಯಾನ್ ಕಾಣಿಸ್ತಿದೆ. ನೆಕ್ಸ್ಟ್ ಟಾರ್ಗೆಟ್ ಇರೋದು ಆ ಗುಡ್ಡಕ್ಕೆ ಹೋಗ್ಬೇಕು ಅಂತ. ಈ ಗುಡ್ಡನ ನೋಡ್ಬೇಕು ಅಂತ, ನೋಡೋಣ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಮಾತುಗಳು ಬರ್ತಾ ಇದೆ. ಈ ತೋಟ ಮೇಲ್ಗಡೆಯಿಂದ ವೀಕ್ಷಣೆ ಹಿಂಗಿದೆ, ನೋಡ್ಬೋದು ನೀವು. ಇದೇ ಟೈಮಿಗೆ ಒಳ್ಳೆ ಮಳೆ ಬಂತು, ನೋಡ್ಬೋದು. ತಿಂತಿದ್ರಾ? ಸಾರ್ ತಿಂತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕೃಷ್ಣಪ್ಪ ಅವರು ಎಷ್ಟು ತರದ ಬೆಳೆಗಳನ್ನ ಬೆಳೆದಿದ್ದಾರೆ. ಹಾಗೆ ಅವರು ಲಾಸ್ಟ್ ಟೈಮ್ ಬೆಳೆದಾಗ ಯಾವ ತರ ಅವರಿಗೆ ಬೆಲೆ ಸಿಕ್ತು, ಮತ್ತೆ ಈ ಸಾರಿ ಸೀಸನ್ ಗೆ ತಕ್ಕಂಗೆ ಒಳ್ಳೆ ಪ್ರತಿಫಲ ಸಿಗುತ್ತಾ ಅಂತ ಹೇಳಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೇವೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.